ಏನು ಚಂದ ಅಲ್ಲ ಅದನ್ನು ಕೇಳಲಿಕ್ಕೆ. ಕುವೆಂಪು ಬರೆದ್ರು, ರಾಜ್ಕುಮಾರ್ ಅದನ್ನು ಹಾಡಿದರು. ನೋಡಿ, ಮೈ ರೋಮಾಂಚನ ಆಗುತ್ತೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಅದು ಕೆನಡಾದಲ್ಲಿ, ಅದು ಕೂಡ ಸಿರಾದವರು. ಆಶ್ಚರ್ಯ ಅಂದರೆ ಖುಷಿ ಏನಪ್ಪ ಅಂತಂದರೆ, ತುಂಬ ಜನ ಇದ್ದಾರೆ ಈಗ ನಮ್ಮಲ್ಲಿ. ಎಷ್ಟು ಜನ CEO ಗಳಾಗಿದ್ದಾರೆ. ಆದರೆ ಕನ್ನಡ ಬರೋದಿಲ್ಲ, ತಮ್ಮ ಮಾತೃಭಾಷೆ ಬರೋದು, ಇಂಗ್ಲೀಷ್ ಮ್ಯಾನೇಜ್ ಮಾಡ್ತಾರೆ. ಇವರು ಹಂಗಲ್ಲ, ಅಚ್ಚ ಕನ್ನಡ. ಅದು ಕೂಡ ಈ ವಿಜಯ ಮಲ್ಯ ಹೇಳ್ತಾ ಇದ್ರಲ್ಲ, ಆ ಥರದ ಕನ್ನಡ ಅಲ್ಲ. ವಿಜಯ ಮಲ್ಯ ಒಂದು ಅವ್ರು ಪಾರ್ಟಿ ಮಾಡಿದಾಗ, ಜನತಾ ಪಾರ್ಟಿ ಮಾಡಿದಾಗ ಬಾನೆ ಹಿಂಗೆಲ್ಲ ಹಂಗಲ್ಲ. ಇದು ಇಂಗ್ಲೀಷ್ ಮಿಕ್ಸ್ಡ್ ಏನಿಲ್ಲ ಇದರಲ್ಲಿ, ಪಕ್ಕ ಪ್ಯೂರ್ ಶುದ್ಧ ಕನ್ನಡ. ಇನ್ನು ಕರ್ನಾಟಕ ಮೂಲದ ಸಂಸದ ಚಂದ್ರ ಆರ್ಯ ಅವರ ಕನ್ನಡ ಪ್ರೇಮ. ಕೆನಡಾ ಪ್ರಧಾನಿ ಹುದ್ದೆಗೆ ತುಮಕೂರಿನ ಚಂದ್ರ ನಾಮಪತ್ರ ಸಲ್ಲಿಸಿದ್ದಾರೆ. ಮಾತೃಭಾಷೆಯಲ್ಲೇ ಚಂದ್ರ ಆರ್ಯ ನಾಮಿನೇಷನ್ ಈ ಹಿಂದೆ ಅಂದರೆ ಮಾತಾಡಿದ್ರು ಅಂತಾರೆ, ಈ ಹಿಂದೆ ಮಾತಾಡಿದರು. ಈಗ ಮಾತಾಡಿದ್ರಲ್ಲ, ಅದು 2022. ಈಗ ಅದು ಕೆಲವು ಕಡೆ ಟ್ರೆಂಡ್ ಆಗ್ತಾ ಇದೆ, ಇವತ್ತು ಮಾತಾಡಿದ್ರು ಅಂತಲ್ಲ, 2022ರಲ್ಲಿ ಕನ್ನಡ ಚೆನ್ನಾಗಿದೆ. ಬಟ್ ಹೌದು, ಕುವೆಂಪು, ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನೆನೀತಾರೆ ಚಂದ್ರ ಆರ್ಯ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಮತ್ತೆ ಮತ್ತೆ ಕನ್ನಡಿಗರ ಮನಸ್ಸು ಗೆದ್ದ ಚಂದ್ರ ಆರ್ಯ. ಕೆನಡಾದಲ್ಲಿ ಚಂದ್ರ ಆರ್ಯ ಗೆದ್ದೇ ಗೆಲ್ಲಬೇಕು ಅನ್ನೋಂಥ ಆಶಾಭಾವನೆ ಎಲ್ರಿಗಿದೆ. ಚಂದ್ರ ಆರ್ಯ ಅವರ ಕನ್ನಡ ಪ್ರೇಮ ಅಸಾಮಾನ್ಯವಾದುದು. 2018 ಕೆನಡಾದ ಸಂಸತ್ತಿನಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಿಸಿದ್ರು. ಕನ್ನಡ ರಾಜ್ಯೋತ್ಸವ ಅಲ್ಲಿ ಮಾಡಿದರು. ಅಂದರೆ ನಮಗೇನಪ್ಪ ಅಂತಂದರೆ ನೋಡಿ, ಒಂದು ತುಮಕೂರು, ಸಿರಾದಿಂದ ಒಂದು ಹುಡುಗ ಎಲ್ಲೋ ಹೋಗ್ತಾನೆ, ಕೆನಡಾಗೆ ಹೋಗ್ತಾನೆ. ಕೆನಡಾದ ಇಂದಿನ ಟ್ರೂಡೋ ಪ್ರಧಾನಿ ನಮ್ಮ ಭಾರತ ದೇಶದ ಜೊತೆ ಅವರ ಸಂಬಂಧ ಚೆನ್ನಾಗಿರಲಿಲ್ಲ. ಈಗಲೂ ಕೂಡ ಅನೇಕರು ಕೆನಡಾಗೆ ಹೋಗ್ತಾರೆ. ಅಂದರೆ ಇಲ್ಲಿಂದ ಕೆನಡಾ ಸೆಟ್ಲ್ ಆಗೋದು ಭಾಳ ಈಸಿ. ನೀವು ಅಮೇರಿಕಾದ ಭೂಪಟ ನೋಡಿದರೆ, ಅಮೇರಿಕಾದ ಭೂಪಟದ ಅರ್ಧ ಭಾಗದ ಮೇಲೆ ಇರೋದು ಕೆನಡಾ. ಈಗ ಕೆನಡಾವನ್ನು ವಿಲೀನ ಮಾಡ್ಕೋತೀನಿ ಅಂತೇಳಿ ಬುಷ್ ಹೇಳಿದ್ದಾರೆ. ಇದೆಲ್ಲ ನಡೀತಾ ಇದೆ. ಈ ನಡುವೆ ಕನ್ನಡಿಗರೊಬ್ಬ ಆಗಿದ್ದಾರೆ. ಕೆನಡಾ ಜೊತೆ ಉತ್ತಮ ಸಂಬಂಧವಾದರೆ ಭಾರತಕ್ಕೂ ಒಳ್ಳೆಯದು. ಕಾದು ನೋಡಿ. ನೆಕ್ಸ್ಟ್. ಏನು ಚಂದ ಅಲ್ಲ ಅದನ್ನು ಕೇಳಲಿಕ್ಕೆ. ಕುವೆಂಪು ಬರೆದ್ರು, ರಾಜ್ಕುಮಾರ್ ಅದನ್ನು ಹಾಡಿದರು. ನೋಡಿ, ಮೈ ರೋಮಾಂಚನ ಆಗುತ್ತೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಅದು ಕೆನಡಾದಲ್ಲಿ, ಅದು ಕೂಡ ಸಿರಾದವರು. ಆಶ್ಚರ್ಯ ಅಂದರೆ ಖುಷಿ ಏನಪ್ಪ ಅಂತಂದರೆ, ತುಂಬ ಜನ ಇದ್ದಾರೆ ಈಗ ನಮ್ಮಲ್ಲಿ. ಎಷ್ಟು ಜನ CEO ಗಳಾಗಿದ್ದಾರೆ. ಆದರೆ ಕನ್ನಡ ಬರೋದಿಲ್ಲ, ತಮ್ಮ ಮಾತೃಭಾಷೆ ಬರೋದು, ಇಂಗ್ಲೀಷ್ ಮ್ಯಾನೇಜ್ ಮಾಡ್ತಾರೆ. ಇವರು ಹಂಗಲ್ಲ, ಅಚ್ಚ ಕನ್ನಡ. ಅದು ಕೂಡ ಈ ವಿಜಯ ಮಲ್ಯ ಹೇಳ್ತಾ ಇದ್ರಲ್ಲ, ಆ ಥರದ ಕನ್ನಡ ಅಲ್ಲ. ವಿಜಯ ಮಲ್ಯ ಒಂದು ಅವ್ರು ಪಾರ್ಟಿ ಮಾಡಿದಾಗ, ಜನತಾ ಪಾರ್ಟಿ ಮಾಡಿದಾಗ ಬಾನೆ ಹಿಂಗೆಲ್ಲ ಹಂಗಲ್ಲ. ಇದು ಇಂಗ್ಲೀಷ್ ಮಿಕ್ಸ್ಡ್ ಏನಿಲ್ಲ ಇದರಲ್ಲಿ, ಪಕ್ಕ ಪ್ಯೂರ್ ಶುದ್ಧ ಕನ್ನಡ. ಇನ್ನು ಕರ್ನಾಟಕ ಮೂಲದ ಸಂಸದ ಚಂದ್ರ ಆರ್ಯ ಅವರ ಕನ್ನಡ ಪ್ರೇಮ. ಕೆನಡಾ ಪ್ರಧಾನಿ ಹುದ್ದೆಗೆ ತುಮಕೂರಿನ ಚಂದ್ರ ನಾಮಪತ್ರ ಸಲ್ಲಿಸಿದ್ದಾರೆ. ಮಾತೃಭಾಷೆಯಲ್ಲೇ ಚಂದ್ರ ಆರ್ಯ ನಾಮಿನೇಷನ್ ಈ ಹಿಂದೆ ಅಂದರೆ ಮಾತಾಡಿದ್ರು ಅಂತಾರೆ, ಈ ಹಿಂದೆ ಮಾತಾಡಿದರು. ಈಗ ಮಾತಾಡಿದ್ರಲ್ಲ, ಅದು 2022. ಈಗ ಅದು ಕೆಲವು ಕಡೆ ಟ್ರೆಂಡ್ ಆಗ್ತಾ ಇದೆ, ಇವತ್ತು ಮಾತಾಡಿದ್ರು ಅಂತಲ್ಲ, 2022ರಲ್ಲಿ ಕನ್ನಡ ಚೆನ್ನಾಗಿದೆ. ಬಟ್ ಹೌದು, ಕುವೆಂಪು, ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನೆನೀತಾರೆ ಚಂದ್ರ ಆರ್ಯ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಮತ್ತೆ ಮತ್ತೆ ಕನ್ನಡಿಗರ ಮನಸ್ಸು ಗೆದ್ದ ಚಂದ್ರ ಆರ್ಯ. ಕೆನಡಾದಲ್ಲಿ ಚಂದ್ರ ಆರ್ಯ ಗೆದ್ದೇ ಗೆಲ್ಲಬೇಕು ಅನ್ನೋಂಥ ಆಶಾಭಾವನೆ ಎಲ್ರಿಗಿದೆ. ಚಂದ್ರ ಆರ್ಯ ಅವರ ಕನ್ನಡ ಪ್ರೇಮ ಅಸಾಮಾನ್ಯವಾದುದು. 2018 ಕೆನಡಾದ ಸಂಸತ್ತಿನಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಿಸಿದ್ರು. ಕನ್ನಡ ರಾಜ್ಯೋತ್ಸವ ಅಲ್ಲಿ ಮಾಡಿದರು. ಅಂದರೆ ನಮಗೇನಪ್ಪ ಅಂತಂದರೆ ನೋಡಿ, ಒಂದು ತುಮಕೂರು, ಸಿರಾದಿಂದ ಒಂದು ಹುಡುಗ ಎಲ್ಲೋ ಹೋಗ್ತಾನೆ, ಕೆನಡಾಗೆ ಹೋಗ್ತಾನೆ. ಕೆನಡಾದ ಇಂದಿನ ಟ್ರೂಡೋ ಪ್ರಧಾನಿ ನಮ್ಮ ಭಾರತ ದೇಶದ ಜೊತೆ ಅವರ ಸಂಬಂಧ ಚೆನ್ನಾಗಿರಲಿಲ್ಲ. ಈಗಲೂ ಕೂಡ ಅನೇಕರು ಕೆನಡಾಗೆ ಹೋಗ್ತಾರೆ. ಅಂದರೆ ಇಲ್ಲಿಂದ ಕೆನಡಾ ಸೆಟ್ಲ್ ಆಗೋದು ಭಾಳ ಈಸಿ. ನೀವು ಅಮೇರಿಕಾದ ಭೂಪಟ ನೋಡಿದರೆ, ಅಮೇರಿಕಾದ ಭೂಪಟದ ಅರ್ಧ ಭಾಗದ ಮೇಲೆ ಇರೋದು ಕೆನಡಾ. ಈಗ ಕೆನಡಾವನ್ನು ವಿಲೀನ ಮಾಡ್ಕೋತೀನಿ ಅಂತೇಳಿ ಬುಷ್ ಹೇಳಿದ್ದಾರೆ. ಇದೆಲ್ಲ ನಡೀತಾ ಇದೆ. ಈ ನಡುವೆ ಕನ್ನಡಿಗರೊಬ್ಬ ಆಗಿದ್ದಾರೆ. ಕೆನಡಾ ಜೊತೆ ಉತ್ತಮ ಸಂಬಂಧವಾದರೆ ಭಾರತಕ್ಕೂ ಒಳ್ಳೆಯದು. ಕಾದು ನೋಡಿ. ನೆಕ್ಸ್ಟ್.
ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ದ್ವಾರಾಳು ಗ್ರಾಮದ ವ್ಯಕ್ತಿಯೊಬ್ಬ ಕೆನಡಾದಲ್ಲಿ ಸಂಸತ್ ಸದಸ್ಯನಾಗಿ ಆಯ್ಕೆಯಾಗಿ ಮತ್ತು ಕನ್ನಡದಲ್ಲಿ ಮಾತನಾಡುವುದು ಸುಮಾರು 5 ಕೋಟಿ ಕನ್ನಡಿಗರಿಗೆ ಹೆಮ್ಮೆಯ ಕ್ಷಣವಾಗಿದೆ. ಕೆನಡಾ ದೇಶದ ಕನ್ನಡಿಗರು 2018ನೇ ಇಸವಿಯಲ್ಲಿ ಕೆನಡಾದ ಈ ಸಂಸತ್ತಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು. ರಾಷ್ಟ್ರಕವಿ ಕುವೆಂಪು ಬರೆದಿರುವ ಮತ್ತು ನಡಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಭಾವಗೀತೆಯ ಕೆಲವು ಪದಗಳೊಂದಿಗೆ ನನ್ನ ಹೇಳಿಕೆಯನ್ನು ಮುಗಿಸುತ್ತಿದ್ದೇನೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಧನ್ಯವಾದಗಳು ಸಭಾಪತಿ. ಇನ್ನು ಕೆನಡಾದಲ್ಲಿ ಕನ್ನಡದ ಪತಾಕೆ ಹಾರೋ ಕಾಲ ಸನ್ನಿಹಿತವಾಗ್ತಾ ಇದೆ. ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ರಾಜೀನಾಮೆ ಬಳಿಕ ಮುಂದಿನ ಪ್ರಧಾನಿ ಯಾರಾಗಲಿದ್ದಾರೆ ಎನ್ನುವ ಕುತೂಹಲ ಮೂಡಿದೆ. ಈ ನಡುವೆ ನಮ್ಮ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ದ್ವಾರಾಳು ಗ್ರಾಮದ ಚಂದ್ರ ಆರ್ಯ ಪ್ರಧಾನಿ ಹುದ್ದೆಗೆ ನಾಮಪತ್ರ ಸಲ್ಲಿಸಿದ್ದಾರೆ. ಈ ಹಿಂದೆ ಅವರು ನಾಮಪತ್ರ ಸಲ್ಲಿಸಿರ್ತಾರೆ. ಈಗ ನಮಗೆ ಕಮಲಾ ಹ್ಯಾರಿಸ್ ಇವರೆಲ್ಲ ನಾವು ಮಾತಾಡ್ತೀವಲ್ವ, ಇವರೇ ನೋಡಿ. ಓಕೆ, ವಿಶೇಷ ಏನಪ್ಪ ಅಂತಂದರೆ ನಾವು ಹೇಳ್ತೀವಿ ಕನ್ನಡ ಮೂಲ, ಕರ್ನಾಟಕ ಮೂಲ, ಭಾರತ ಮೂಲ. ಬಟ್ ಅವರಿಗೆ ಕನ್ನಡನೂ ಬರೋದಿಲ್ಲ, ಯಾವುದು ಬರ್ತಾ ಇರೋದಿಲ್ಲ, ಇಂಗ್ಲೀಷ್ ಮಾತಾಡ್ತಿದ್ದಾರೆ. ಬಟ್ ಇವ್ರು ಹಂಗಲ್ಲ. ಇವ್ರು ಹೆಂಗೆ ಕನ್ನಡ ಮಾತಾಡ್ತಾರೆ ಅಂತಂದರೆ ರಾಜ್ಕುಮಾರ್ ಬಗ್ಗೆ ಮಾತಾಡ್ತಾರೆ, ಕುವೆಂಪು ಬಗ್ಗೆ ಮಾತಾಡ್ತಾರೆ. ನಾಳೆ ಪ್ರಧಾನಿ ಆದರೂ ಆಗ್ಬೋದು. ಇವರೊಂದು ಮಾತು ಕಳಿಸ್ತೀನಿ ನಿಮಗೆ. 2022ರಲ್ಲಿ ಅವರು ಸಂಸತ್ನಲ್ಲಿ ಕನ್ನಡದಲ್ಲೇ ಮಾತನಾಡಿದ್ರು. ಅಲ್ಲಿ ಅದು ಹೇಗಿತ್ತು ಅವತ್ತು, ಈಗ ಪ್ರಧಾನಿ ರೇಸಲ್ಲಿದ್ದಾರೆ. ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಚಂದ್ರ ಆರ್ಯ ಫ್ರಮ್ ತುಮಕೂರು ಸಿರಾ, ಕೇಳಿಸ್ಕೊಳ್ಳಿ. ಮಾನ್ಯ ಸಭಾಪತಿ, ಕೆನಡಾ ದೇಶದ ಸಂಸತ್ತಿನಲ್ಲಿ ನನ್ನ ಮಾತೃಭಾಷೆ ಕನ್ನಡದಲ್ಲಿ ಮಾತನಾಡಲು ಅವಕಾಶ ಸಿಕ್ಕಿರುವುದಕ್ಕೆ ನನಗೆ ಸಂತೋಷವಾಗುತ್ತಿದೆ. ಭಾರತ ದೇಶದ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ದ್ವಾರಾಳು ಗ್ರಾಮದ ವ್ಯಕ್ತಿಯೊಬ್ಬ ಕೆನಡಾದಲ್ಲಿ ಸಂಸತ್ ಸದಸ್ಯನಾಗಿ ಆಯ್ಕೆಯಾಗಿ ಮತ್ತು ಕನ್ನಡದಲ್ಲಿ ಮಾತನಾಡುವುದು ಸುಮಾರು 5 ಕೋಟಿ ಕನ್ನಡಿಗರಿಗೆ ಹೆಮ್ಮೆಯ ಕ್ಷಣವಾಗಿದೆ. ಕೆನಡಾ ದೇಶದ ಕನ್ನಡಿಗರು 2018ನೇ ಇಸವಿಯಲ್ಲಿ ಕೆನಡಾದ ಈ ಸಂಸತ್ತಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು. ರಾಷ್ಟ್ರಕವಿ ಕುವೆಂಪು ಬರೆದಿರುವ ಮತ್ತು ನಡಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಭಾವಗೀತೆಯ ಕೆಲವು ಪದಗಳೊಂದಿಗೆ ನನ್ನ ಹೇಳಿಕೆಯನ್ನು ಮುಗಿಸುತ್ತಿದ್ದೇನೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಧನ್ಯವಾದಗಳು ಸಭಾಪತಿ. ಇನ್ನು ಕೆನಡಾದಲ್ಲಿ ಕನ್ನಡದ ಪತಾಕೆ ಹಾರೋ ಕಾಲ ಸನ್ನಿಹಿತವಾಗ್ತಾ ಇದೆ. ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ರಾಜೀನಾಮೆ ಬಳಿಕ ಮುಂದಿನ ಪ್ರಧಾನಿ ಯಾರಾಗಲಿದ್ದಾರೆ ಎನ್ನುವ ಕುತೂಹಲ ಮೂಡಿದೆ. ಈ ನಡುವೆ ನಮ್ಮ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ದ್ವಾರಾಳು ಗ್ರಾಮದ ಚಂದ್ರ ಆರ್ಯ ಪ್ರಧಾನಿ ಹುದ್ದೆಗೆ ನಾಮಪತ್ರ ಸಲ್ಲಿಸಿದ್ದಾರೆ. ಈ ಹಿಂದೆ ಅವರು ನಾಮಪತ್ರ ಸಲ್ಲಿಸಿರ್ತಾರೆ. ಈಗ ನಮಗೆ ಕಮಲಾ ಹ್ಯಾರಿಸ್ ಇವರೆಲ್ಲ ನಾವು ಮಾತಾಡ್ತೀವಲ್ವ, ಇವರೇ ನೋಡಿ. ಓಕೆ, ವಿಶೇಷ ಏನಪ್ಪ ಅಂತಂದರೆ ನಾವು ಹೇಳ್ತೀವಿ ಕನ್ನಡ ಮೂಲ, ಕರ್ನಾಟಕ ಮೂಲ, ಭಾರತ ಮೂಲ. ಬಟ್ ಅವರಿಗೆ ಕನ್ನಡನೂ ಬರೋದಿಲ್ಲ, ಯಾವುದು ಬರ್ತಾ ಇರೋದಿಲ್ಲ, ಇಂಗ್ಲೀಷ್ ಮಾತಾಡ್ತಿದ್ದಾರೆ. ಬಟ್ ಇವ್ರು ಹಂಗಲ್ಲ. ಇವ್ರು ಹೆಂಗೆ ಕನ್ನಡ ಮಾತಾಡ್ತಾರೆ ಅಂತಂದರೆ ರಾಜ್ಕುಮಾರ್ ಬಗ್ಗೆ ಮಾತಾಡ್ತಾರೆ, ಕುವೆಂಪು ಬಗ್ಗೆ ಮಾತಾಡ್ತಾರೆ. ನಾಳೆ ಪ್ರಧಾನಿ ಆದರೂ ಆಗ್ಬೋದು. ಇವರೊಂದು ಮಾತು ಕಳಿಸ್ತೀನಿ ನಿಮಗೆ. 2022ರಲ್ಲಿ ಅವರು ಸಂಸತ್ನಲ್ಲಿ ಕನ್ನಡದಲ್ಲೇ ಮಾತನಾಡಿದ್ರು. ಅಲ್ಲಿ ಅದು ಹೇಗಿತ್ತು ಅವತ್ತು, ಈಗ ಪ್ರಧಾನಿ ರೇಸಲ್ಲಿದ್ದಾರೆ. ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಚಂದ್ರ ಆರ್ಯ ಫ್ರಮ್ ತುಮಕೂರು ಸಿರಾ, ಕೇಳಿಸ್ಕೊಳ್ಳಿ. ಮಾನ್ಯ ಸಭಾಪತಿ, ಕೆನಡಾ ದೇಶದ ಸಂಸತ್ತಿನಲ್ಲಿ ನನ್ನ ಮಾತೃಭಾಷೆ ಕನ್ನಡದಲ್ಲಿ ಮಾತನಾಡಲು ಅವಕಾಶ ಸಿಕ್ಕಿರುವುದಕ್ಕೆ ನನಗೆ ಸಂತೋಷವಾಗುತ್ತಿದೆ. ಭಾರತ ದೇಶದ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ದ್ವಾರಾಳು ಗ್ರಾಮದ ವ್ಯಕ್ತಿಯೊಬ್ಬ ಕೆನಡಾದಲ್ಲಿ ಸಂಸತ್ ಸದಸ್ಯನಾಗಿ ಆಯ್ಕೆಯಾಗಿ ಮತ್ತು ಕನ್ನಡದಲ್ಲಿ ಮಾತನಾಡುವುದು ಸುಮಾರು 5 ಕೋಟಿ ಕನ್ನಡಿಗರಿಗೆ ಹೆಮ್ಮೆಯ ಕ್ಷಣವಾಗಿದೆ. ಕೆನಡಾ ದೇಶದ ಕನ್ನಡಿಗರು 2018ನೇ ಇಸವಿಯಲ್ಲಿ ಕೆನಡಾದ ಈ ಸಂಸತ್ತಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು. ರಾಷ್ಟ್ರಕವಿ ಕುವೆಂಪು ಬರೆದಿರುವ ಮತ್ತು ನಡಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಭಾವಗೀತೆಯ ಕೆಲವು ಪದಗಳೊಂದಿಗೆ ನನ್ನ ಹೇಳಿಕೆಯನ್ನು ಮುಗಿಸುತ್ತಿದ್ದೇನೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಧನ್ಯವಾದಗಳು ಸಭಾಪತಿ. ಇನ್ನು ಕೆನಡಾದಲ್ಲಿ ಕನ್ನಡದ ಪತಾಕೆ ಹಾರೋ ಕಾಲ ಸನ್ನಿಹಿತವಾಗ್ತಾ ಇದೆ. ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ರಾಜೀನಾಮೆ ಬಳಿಕ ಮುಂದಿನ ಪ್ರಧಾನಿ ಯಾರಾಗಲಿದ್ದಾರೆ ಎನ್ನುವ ಕುತೂಹಲ ಮೂಡಿದೆ. ಈ ನಡುವೆ ನಮ್ಮ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ದ್ವಾರಾಳು ಗ್ರಾಮದ ಚಂದ್ರ ಆರ್ಯ ಪ್ರಧಾನಿ ಹುದ್ದೆಗೆ ನಾಮಪತ್ರ ಸಲ್ಲಿಸಿದ್ದಾರೆ. ಈ ಹಿಂದೆ ಅವರು ನಾಮಪತ್ರ ಸಲ್ಲಿಸಿರ್ತಾರೆ. ಈಗ ನಮಗೆ ಕಮಲಾ ಹ್ಯಾರಿಸ್ ಇವರೆಲ್ಲ ನಾವು ಮಾತಾಡ್ತೀವಲ್ವ, ಇವರೇ ನೋಡಿ. ಓಕೆ, ವಿಶೇಷ ಏನಪ್ಪ ಅಂತಂದರೆ ನಾವು ಹೇಳ್ತೀವಿ ಕನ್ನಡ ಮೂಲ,
ಕರ್ನಾಟಕ ಮೂಲ, ಭಾರತ ಮೂಲ. ಬಟ್ ಅವರಿಗೆ ಕನ್ನಡನೂ ಬರೋದಿಲ್ಲ, ಯಾವುದು ಬರ್ತಾ ಇರೋದಿಲ್ಲ, ಇಂಗ್ಲೀಷ್ ಮಾತಾಡ್ತಿದ್ದಾರೆ. ಬಟ್ ಇವ್ರು ಹಂಗಲ್ಲ. ಇವ್ರು ಹೆಂಗೆ ಕನ್ನಡ ಮಾತಾಡ್ತಾರೆ ಅಂತಂದರೆ ರಾಜ್ಕುಮಾರ್ ಬಗ್ಗೆ ಮಾತಾಡ್ತಾರೆ, ಕುವೆಂಪು ಬಗ್ಗೆ ಮಾತಾಡ್ತಾರೆ. ನಾಳೆ ಪ್ರಧಾನಿ ಆದರೂ ಆಗ್ಬೋದು. ಇವರೊಂದು ಮಾತು ಕಳಿಸ್ತೀನಿ ನಿಮಗೆ. 2022 ಅವರು ಸಂಸತ್ನಲ್ಲಿ ಕನ್ನಡದಲ್ಲೇ ಮಾತನಾಡಿದ್ರು. ಅಲ್ಲಿ ಅದು ಹೇಗಿತ್ತು ಅವತ್ತು, ಈಗ ಪ್ರಧಾನಿ ರೇಸಲ್ಲಿದ್ದಾರೆ. ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಚಂದ್ರ ಆರ್ಯ ಫ್ರಮ್ ತುಮಕೂರು, ಸಿರಾ. ಕೇಳಿಸ್ಕೊಳ್ಳಿ. ಮಾನ್ಯ ಸಭಾಪತಿ, ಕೆನಡಾ ದೇಶದ ಸಂಸತ್ತಿನಲ್ಲಿ ನನ್ನ ಮಾತೃಭಾಷೆ ಕನ್ನಡದಲ್ಲಿ ಮಾತನಾಡಲು ಅವಕಾಶ ಸಿಕ್ಕಿರುವುದಕ್ಕೆ ನನಗೆ ಸಂತೋಷವಾಗುತ್ತಿದೆ. ಭಾರತ ದೇಶದ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ದ್ವಾರಾಳು ಗ್ರಾಮದ ವ್ಯಕ್ತಿಯೊಬ್ಬ ಕೆನಡಾದಲ್ಲಿ ಸಂಸತ್ ಸದಸ್ಯನಾಗಿ ಆಯ್ಕೆಯಾಗಿ ಮತ್ತು ಕನ್ನಡದಲ್ಲಿ ಮಾತನಾಡುವುದು ಸುಮಾರು 5 ಕೋಟಿ ಕನ್ನಡಿಗರಿಗೆ ಹೆಮ್ಮೆಯ ಕ್ಷಣವಾಗಿದೆ. ಕೆನಡಾ ದೇಶದ ಕನ್ನಡಿಗರು 2018ನೇ ಇಸವಿಯಲ್ಲಿ ಕೆನಡಾದ ಈ ಸಂಸತ್ತಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು. ರಾಷ್ಟ್ರಕವಿ ಕುವೆಂಪು ಬರೆದಿರುವ ಮತ್ತು ನಡಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಭಾವಗೀತೆಯ ಕೆಲವು ಪದಗಳೊಂದಿಗೆ ನನ್ನ ಹೇಳಿಕೆಯನ್ನು ಮುಗಿಸುತ್ತಿದ್ದೇನೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಧನ್ಯವಾದಗಳು ಸಭಾಪತಿ.